ಆನಂದೂರ್ ಹತ್ರ ಇರೋ ಹೊಳೆ ಇದು ಅಲ್ವಾ? ಆನಂದೂರ್ ಕೊಪ್ಪಳು. ಆನಂದೂರ್ ಕೊಪ್ಪಳು ಕಡೆ. ಹೊಳೆಲಿ ಇಷ್ಟು ನೀರಿದ್ರು ನಿಮ್ಮ ಕೆರೆಗೆ ಏನಕ್ಕೆ ನೀರು ತುಂಬಿಸ್ತಾ ಇಲ್ಲ? ಪೈಪ್ಗಳೇ ಉಣಿಲ್ವಲ್ಲ ನಮ್ಮೂರಿಗೆ. ಕೆರೆಗೆ ಪೈಪ್ ಇಲ್ಲ, ಅದಕ್ಕೆ ಎಲ್ಲ ಜಮೀನೇ ರಾಯಿಸ್ಕೊತಾರೆ ಅಲ್ಲಿ. ಹೊಳೆಯಿಂದ ಅರ್ಧ ಕಿಲೋಮೀಟರ್ ಐತೆ ಅಷ್ಟೇ ನಿಮ್ಮ ಕೆರೆ, ಆದ್ರೂ ಪಾಳು ಬಿದ್ದೈತೆ ಕೆರೆ. ಅರ್ಧ ಕಿಲೋಮೀಟರ್ ಇಲ್ಲ, ಕೆರೆ ಪಕ್ಕನೇ ನಿಂತ್ಕೊಳ್ಳೋದು. ಏನಕ್ಕೆ ಬಿಡ್ತಾ ಇಲ್ಲ ಅನಿಸ್ತಾ ಇದೆ? ಏನಕ್ಕೆ ಬಿಡ್ತಾ ಇಲ್ಲ ಅಂದರೆ ಮೋಟ್ರ್ ಆನ್ ಮಾಡಲ್ಲ, ಏನೂ ಇಲ್ಲ. ಅದು ಎಲ್ಲಿ ಡೌನ್ ಇರ್ತದೆ ಅಲ್ಲಿ ಹೋಯ್ತದೆ. ನಮ್ದು ಅಪ್ಪು ಇಲ್ಲಿ ಕೆಳಗಡೆ ನೀರು ಬರಲ್ಲ. ಅದ್ರಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಸಮಸ್ಯೆ ನೀರೇ ಇಲ್ವಲ್ಲ ಕೆರೆಗೆ. ಏನೇನು ಸಮಸ್ಯೆ ಆಗ್ತಾ ಇದೆ? ಬೋರ್ಗಳೆಲ್ಲ ನಿಂತೋಯ್ತವೆ, ಅಂತರ್ಜಲ ಇಲ್ಲ, ಕೆರೆ ನೀರು ತುಂಬಿಸ್ತಾ ಇಲ್ಲ, ಮೋಟ್ರುಗಳೆಲ್ಲ ಕೆಟ್ಟಿ ಹೋಯ್ತವೆ. ನೀರೆಲ್ಲ ಅಂದ್ರೆ ತರಕಾರಿ ಹೆಂಗ್ ಬೆಳಿಕದ, ಭತ್ತ ಹೆಂಗ್ ಬೆಳಿಕದ ನಾವು? ಸಾಲ ಸೋಲ ಇದ್ರೆ ಸಾಲ ಹೆಂಗ್ ತೀರ್ಸಕೈತದೆ ಹೇಳಿ? ಇಷ್ಟೇ ವ್ಯತ್ಯಾಸ ಆಯ್ತಾ? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ನಮ್ಮೂರ್ ಕೆರೆಗೆ ನೀರು ತುಂಬಿಸ್ಕೊಡಿ ಅಂತ ಅಷ್ಟೇ ಕೇಳ್ತಾರೆ. ಪೈಪ್ ಲೈನ್ ಮಾಡಿಸ್ಕೊಡಿ ಒಂದು ಸಾಕು, ಹೊಸದಾಗಿ ಪೈಪ್ ಲೈನ್ ಮಾಡಿಸ್ಕೊಡಿ ಅಷ್ಟೇ ಕೇಳೋದು ನಾವು. ಅದರಿಂದ ಅನುಕೂಲ. ನೀರು 124 ಕಡೆ ಪಕ್ಕ ಇಟ್ಕೊಂಡು ನಮ್ಮೂರ್ ಕೆರೆಗೆ ನೀರಿಲ್ಲ ನೋಡಿ. ಇಷ್ಟೇ. ಇಲ್ಲೇ ಹೊಳೆ ಇದೆ, ಲಕ್ಷ್ಮಣ ತೀರ್ಥ. ಅರ್ಧ ಕಿಲೋಮೀಟ್ರು ಕಾವೇರಿ, ಲಕ್ಷ್ಮಣ ತೀರ್ಥ, ಹೇಮಾವತಿ 3 ಹೊಳೆ ಇಲ್ಲಿಗೆ. ಒಳ್ಳೆ ನೀರು ಕಡಿಮೆ ಆಗ್ತಾ ಇದೆ ಅಲ್ವಾ? ಕಡಿಮೆ ಆಯ್ತದೆ, ಎಳಿತದಲ್ಲ ಈಗ, ಖಾಲಿ ಆಯ್ತಾ ಇರ್ತದೆ. ಇನ್ನು ನೀರು ನಿಲ್ಲಲ್ಲ. ದಿನಕ್ಕೆ 5 ಅಡಿ 10 ಅಡಿ ನೀರು ಹೋಯ್ತಿದ್ರೆ ಎಲ್ಲಿ ನೀರು ಬರ್ತದೆ? ಹೌದು, ಇಲ್ಲಿ ನೋಡಿ 124 ಅಡಿ ಇದ್ರೆ ಇಲ್ಲಿ ತನಕ ಇರುತ್ತೆ ನೀರು. ಇಲ್ಲಿ ತನಕ ಇಲ್ಲ, ಒಳಗಿರ್ತದೆ ನೀರು. ಇದು ದಾಟ್ ಹೊಂಟಾಯ್ತದೆ. ಇನ್ನು ಒಳ್ಳೆ ಕಡಿಮೆ ನೀರು ಕಡಿಮೆ ಆಗ್ಬಿಟ್ರೆ ಇನ್ಯಾವಾಗ ಕೆರೆ ಕಟ್ಟೆ ತುಂಬಿಸ್ತಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ರೈತರ ಕಷ್ಟ ಕೇಳೋರಿಲ್ಲ, ಯಾರೂ ಇಲ್ಲ. ಸೂಪರ್ ಆಗಿರ್ತದೆ ನಮ್ಮೂರ್ ಕೆರೆ, ಯಾವತ್ತೂ ನೀರು ಇರ್ತದೆ ಅಲ್ಲಿ. ಬರೀ ಸಿಟಿಗಳ ಕಡೆ ಅಭಿವೃದ್ಧಿ ಮಾಡ್ಕೊಂಡು ಕುಂತ್ಕೊಂಡ್ರೆ ರಾಜಕಾರಣಿಗಳು ಹಳ್ಳಿಗಳು ನೋಡೋರು ಯಾರಪ್ಪ? ಎಲ್ರು ಓಟ್ ಹಾಕ್ತಾರೆ ತಾನೆ? ಓಟ್ ಹಾಕಿಲ್ವಾ? ನೋಡಿ ಎಷ್ಟು ನೀರೈತೆ. ಹಿಂಗೋಗು ತಿರ್ಗಲ್ಲಿ ಮಲ್ಲೇಸ್ ನಟ್ಟಿ ಅದಲ್ಲ, 12ದಿಂದ ಹೋಗು. ಎರ್ಧ ಕಡೆಗೆ ಹೋಗ್ಬಿಡ, ಬಲ್ದ ಕಡೆಗೆ ಮಂಡ್ ರೋಡು ಏಕ ಹೋಗ. ಅಲ್ಲಿ ಕೋಳಿ ಫಾರಂ ಸಿಗ್ತದೆ, ಒಂದು ಕೋಳಿ ಫಾರಂ ಬಲಕ್ ತಗೋ, ಹಿಂಗೆ ಬಲ್ಕೆ ಸೀದಾ ಬಾವಿ ತಗೋಯ್ತದೆ. ಅಲ್ಲೇ ಮೋಟ್ರ್ ಎಲ್ಲ ಅಲ್ಲೇ ತಾನೇ ಇರೋದು? ನೀವು ನೀರ್ ಬಿಡೋದು ಇಲ್ಲ, ಅವನು ಹೆಸರತ್ತ ಎತ್ತದು, ಮೋಟ್ರ್ ಆನ್ ಮಾಡೋದು. ನಾನಲ್ಲೇ ಇದ್ ಮಕ್ಕಳದು. ಸರಿ ಆಯ್ತು. ನಮ್ ಕೆರೆಗೆ ಆದಷ್ಟು ನೀರ್ ಬಿಡಿ, ಬೋರಲ್ಲೆಲ್ಲ ನಿಂತೋಯ್ತಾವೆ ಎಲ್ಲ ರೈತರದು. ಫ್ರೆಂಡ್ಸ್ ನೋಡಿ, ಡೇಟ್ ಇವತ್ತು 27 ಜನವರಿ. ಒಳ್ಳೆ ನೀರು ಕಡಿಮೆ ಆಯ್ತಾ? ಅದೇ ನಿಮ್ಮ ಹೆಸರು? ನೀವೇ ತಾನೇ ಮೋಟ್ರ್ ಆನ್ ಮಾಡೋದು? ಅಲ್ಲ, ನಮ್ಮ ಹುಡುಗ ಅವನು ಮಾಡ್ತಾನೆ. ಬನ್ನಿ. ಯಾಕಿದು ಒಂದ್ಸತಿ ಮೋಟ್ರ್ ಆಫ್ ಮಾಡ್ಬಿಡ್ತೀರಿ? ಕರೆಂಟ್ ಇಲ್ಲ, ಆಫ್ ಆಯ್ತು. ಕರೆಂಟು 24 ಗಂಟೆ ಟೈಮ್ ಕರೆಂಟ್ ಇಲ್ವಾ? ಬರ್ತದೆ, ಹೋಯ್ತದೆ. ನಿಮ್ಗೆ ಎಷ್ಟು ಕೊಡ್ತಾರೆ ಸಂಬಳ ಗೌರ್ಮೆಂಟಿಂದ? 10,000 ಕೊಡ್ತಾರೆ. ನೀರು ಕೊಟ್ಟರು 10,000. ಇದೇನಕ್ಕೆ ನೀರು ಹೋಗ್ತಾ ಇರೋದು ಈ ಥರ? ಏರ್ ನೀರು. ಓ, ಏರ್ ನೀರು. ಇದ್ದಿತ್ತು ಕೆರೆಗಳು ತುಂಬಿಸೋದ್ರೆ ಡೈರೆಕ್ಟ್ ಒಂದು ವಾರಕ್ಕೆ ಒಂದೊಂದು ಕೆರೆ ತುಂಬಿಸ್ತೀವಿ. ಇದು ಅಂತರ್ಜಲ ಅಭಿವೃದ್ಧಿ ಅಂತ ಇದು ಇರೋದು ಸ್ಕೀಮ್. ಇದು ನಮ್ಮ ಸ್ಕೀಮ್ ಇರೋದೇ ಸರ್, ಇದು ಅಂತರ್ಜಲ ಅಭಿವೃದ್ಧಿ ಅಂತ. ಸರಿ. ಹಿಂದೆ ಹಳ್ಳಗಳಿಗೆ ಹೆಂಗೆ ಬರ್ತಿದ್ದೋ ಹೇಳಿ, ನೀರು ಹೆಂಗೆ ಬರ್ತಿತ್ತು ಹೇಳಿ? ಹಳ್ಳದಿಂದಲೇ ತಾನೆ. ಎಷ್ಟು ವರ್ಷ ಆಯಿತು? 7 ವರ್ಷ ಆಯಿತು. ಎರಡು ಹೊಸದು.
ವೋಲ್ಟೇಜು, ಇದರಲ್ಲಿ ಕೆಪಾಸಿಟ್ರು 3400 ಓಡ್ತದೆ. ಈಗ ಓಡ್ತಿದೆ. ಇದರಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಸೆನ್ಸರ್ ಇರೋದ್ರಿಂದ ಕರೆಂಟ್ ಪ್ರಾಬ್ಲಮ್ ಇರಲಿ ಇನ್ನೊಂದು ಇರಲಿ ಏನು ಸೆನ್ಸರ್ ಕೊಡ್ತಾರೆ.